ಹಲೋ ಫ್ರೆಂಡ್ಸ್, ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ 28ನೇ ಆಗಸ್ಟ್ 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆ ಮಾಡ್ತಿದ್ದೇವೆ. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಫ್ರಂಟ್ ಪೇಜಲ್ಲಿ ಸ್ಟೇಟ್ಸ್ ಕ್ಯಾನ್ ಹ್ಯಾವ್ ಸಬ್ ಗ್ರೂಪ್ಸ್ ಎಮಾಂಗ್ ST/SC ಸೇಸ್ ಕೋರ್ಟ್. ಸುಪ್ರೀಂ ಕೋರ್ಟ್ SC/ST ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಹೊಸ ವರ್ಡಿಟ್ ಕೊಟ್ಟಿದೆ. ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡ್ತಿದ್ದೇವೆ. ನಿಮ್ಮ UPSC ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇಂಡಿಯನ್ ಪಾಲಿಟಿ, ಪಬ್ಲಿಕ್ ಪಾಲಿಸಿ, ರೈಟ್ಸ್ ಇಶ್ಯೂಸ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇದು. ನಿಮ್ಮ UPSC ಹಾಗೂ KPSC ಮೇನ್ಸ್ ಎಕ್ಸಾಮ್ಗೆ ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಸೋಷಿಯಲ್ ಜಸ್ಟಿಸ್ ಈ ಎಲ್ಲ ಟಾಪಿಕ್ಸ್ ಹಾಗೂ ನಿಮ್ಮ essay ಪೇಪರ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇದು. ನಮ್ಮ ಸಂವಿಧಾನದ ಪಾರ್ಟ್ 3ಯಲ್ಲಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ರೈಟ್ ಟು ಈಕ್ವಾಲಿಟಿನ ನೀವು ಆರ್ಟಿಕಲ್ 14 to 18 ನೋಡ್ಬೋದು. ಅಂದರೆ ಈ ದೇಶದ ಎಲ್ಲ ನಾಗರಿಕರಿಗೂ ಸಮಾನತೆಯ ಹಕ್ಕನ್ನು ಕೊಡಲಾಗಿದೆ ಈ ಫಂಡಮೆಂಟಲ್ ರೈಟ್ಗಳಿಗೆ. ಇಲ್ಲಿ ಸಮಾನತೆ ಅಂದರೆ ಆ್ಯಕ್ಚುಲಾಗಿ ಏನರ್ಥ? ಈಕ್ವಾಲಿಟಿ ಬಿಫೋರ್ ಲಾ ಹಾಗೂ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್. ಈಕ್ವಾಲಿಟಿ ಬಿಫೋರ್ ಲಾ ಅಂತ ಅಂದರೆ ಕಾನೂನಿನ ಕಣ್ಣಲ್ಲಿ ಎಲ್ಲರೂ ಒಂದೇ, ಯಾರಿಗೂ ಏನೂ ಸ್ಪೆಷಲ್ ಪ್ರಿವಿಲೇಜ್ ಸಿಗೋದಿಲ್ಲ ಅಂತ ಅರ್ಥ. ಹಾಗಾದರೆ ರಿಸರ್ವೇಷನ್ನ ನಾವು ಯಾವ ಬೇಸಿಸ್ ಮೇಲೆ ಕೊಡ್ತಾ ಇದ್ದೀವಿ? ಇಲ್ಲಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತ ಅಂದರೆ ಯೂನಿಫಾರ್ಮ್ ಅಪ್ಲಿಕೇಶನ್ ಅಂತ ಅಲ್ಲ, ಸಿಮಿಲರ್ ಸರ್ಕಮ್ಸ್ಟೆನ್ಸಸ್ಸಲ್ಲಿರೋರನ್ನ ಸಿಮಿಲರ್ ಆಗಿ ಟ್ರೀಟ್ ಮಾಡ್ತೀವಿ ಅಂತ ಅರ್ಥ. ವಾಸ್ತವದಲ್ಲಿ ಸಮಾಜದ ಪರಿಸ್ಥಿತಿ ಏನಿದೆ? ನಮ್ಮ ಸಮಾಜದಲ್ಲಿ 1% ಜನರ ಹತ್ರ ಬೇಕಾದಷ್ಟು ದುಡ್ಡಿದೆ. ಅವರು ಏನಾರು ಪಡ್ಕೋಬಹುದು, ಏನಾರು ಲಕ್ಸುರಿಯಲ್ಲಿ ಬದುಕಬಹುದು, ಬೇಕಾಗಿರೋ ಎಂಪ್ಲಾಯ್ಮೆಂಟ್, ಎಜುಕೇಷನ್ ಏನಾರು ಮಾಡ್ಕೋಬಹುದು. ಅವ್ರ ಹತ್ರ ಅಗತ್ಯಕ್ಕಿಂತ ಜಾಸ್ತಿನೇ ಹೆಚ್ಚಿನ ಸೌಕರ್ಯಗಳಿದೆ. ಅದೇ ಸಮಾಜದಲ್ಲಿ ಇನ್ನೊಂದು ಕೆಲವು ಜನಕ್ಕೆ ಅವ್ರ ಹತ್ರ ಎಷ್ಟು ಹಣ ಇರುತ್ತೆ ಅಂದರೆ ಅವ್ರಿಗೆ ಬೇಕಾಗುವಂಥ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಅದನ್ನು ಪಡ್ಕೊಂಡು ಅವರು ಜೀವನವನ್ನು ನಡೆಸ್ಬೋದು. ಆದರೆ ಅದೇ ಸಮಾಜದಲ್ಲಿ ಸಾಕಷ್ಟು ಜನರಿಗೆ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಇರಲಿ, ಪ್ರತಿನಿತ್ಯದ ಊಟ ಕೂಡ ಸಿಗ್ತಾ ಇರಲ್ಲ. ಸಮಾಜದ ವಾಸ್ತವ ಹೀಗಿರ್ಬೇಕಾದ್ರೆ ನಾವು ಈ 3 ಜನರನ್ನು ಒಂದೇ ರೀತಿಯ ಸಮಾನತೆಯಲ್ಲಿ ಅವ್ರಿಗೆ ಟ್ರೀಟ್ ಮಾಡ್ತೀವಿ ಅಂತ ಹೇಳೋದು ನ್ಯಾಯನ? ಇದೇ ಕಾರಣಕ್ಕಾಗಿ ನಾವು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಕೆಳಗೆ ಸಮಾನ ಸಂದರ್ಭದಲ್ಲಿರೋರಿಗೆ ಸಮಾನತೆಯನ್ನು ನೀಡ್ತಿದ್ದೀವಿ. ಅಂದರೆ ಈಕ್ವಾಲಿಟಿ ಎಮಾಂಗ್ ಈಕ್ವಲ್ಸ್. ಈ ರೈಟ್ ಟು ಈಕ್ವಾಲಿಟಿ ಕೆಳಗೆ ದ ಸ್ಟೇಟ್ ಶಾಲ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿ ಸಿಟಿಸನ್ ಆನ್ ಗ್ರೌಂಡ್ಸ್ ಓನ್ಲಿ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಆರ್ ಎನಿ ಆಫ್ ದೆಮ್ ಅಂತ ಆರ್ಟಿಕಲ್ 15 ಹೇಳುತ್ತೆ. ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಯಾರ ಮೇಲೂ ತಾರತಮ್ಯ ಮಾಡಲಾಗೋದಿಲ್ಲ. ಆದರೆ ಸಮಾನ ಸಂದರ್ಭಗಳಲ್ಲಿದ್ದವ್ರಿಗೆ ಸಮಾನತೆ ಅಂತ ನಾವು ಹೇಳಿದ ಮೇಲೆ ಯಾರು ಅಂಡರ್ ಪ್ರಿವಿಲೇಜ್ಡ್ ಇರ್ತಾರೆ, ಸೋಷಿಯಲಿ ಬ್ಯಾಕ್ವರ್ಡ್ ಇರ್ತಾರೆ, ಅವ್ರನ್ನ ನಾವು ಸೇಮ್ ಲೆವೆಲ್ಗೆ ತರಬೇಕು ಅಂತ ಅಂದರೆ ಸರ್ಕಾರ ಇದಕ್ಕೋಸ್ಕರ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಮಾಡ್ಬೋದು. ಅಂದರೆ ಅಂಥವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ತಾರತಮ್ಯ ಮಾಡ್ಬೋದು. ಇದ್ರ ಕೆಳಗೆ ನಮ್ಮ ರಿಸರ್ವೇಷನ್ ಪಾಲಿಸಿ ಕೂಡ ಬರುತ್ತೆ. ನಮ್ಮ ಸಂವಿಧಾನದ ಆರ್ಟಿಕಲ್ 15(4) ಹಾಗೂ ಆರ್ಟಿಕಲ್ 16(4) ಕೆಳಗೆ ಸೋಷಿಯಲಿ ಹಾಗೂ ಎಜುಕೇಷನಲಿ ಬ್ಯಾಕ್ವರ್ಡ್ ಅಂದರೆ ಸಮಾಜದಲ್ಲಿ ಹಿಂದುಳಿದವರ ಪ್ರಗತಿಗೋಸ್ಕರ ಸರ್ಕಾರ ಸ್ಪೆಷಲ್ ಪ್ರಾವಿಷನ್ಸ್ನ ಮಾಡ್ಬೋದು. ಆರ್ಟಿಕಲ್ 16(4) ಕೆಳಗೆ ಅವರಿಗೆ ಸರಿಯಾದ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಅಂತಂದರೆ ಅಪಾಯಿಂಟ್ಮೆಂಟ್ಸಲ್ಲಿ ಅವ್ರಿಗೆ ರಿಸರ್ವೇಷನ್ನ ನೀಡ್ಬೋದು. ಸಮಾಜದ ವಾಸ್ತವ ಇದು. ಆದರೆ ಇಲ್ಲಿ ಪ್ರತಿಯೊಬ್ಬರನ್ನೂ ನಾವು ಸಮಾನ ಸಂದರ್ಭದಲ್ಲಿಡಬೇಕು ಅಂತ ಅಂದರೆ ಈ ರೀತಿಯ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಮಾಡಬೇಕಾಗತ್ತೆ. ಆದರೆ ಪ್ರಸ್ತುತ ಸಮಾಜದಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂದರೆ ನಾವೇನು ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕೆಳಗೆ ಶೆಡ್ಯೂಲ್ ಕಾಸ್ಟ್ ಹಾಗೂ ಶೆಡ್ಯೂಲ್ಡ್ ಟ್ರೈಬ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಐಡೆಂಟಿಫೈ ಮಾಡಿದ್ದೀವಿ. ಇದ್ರ ಒಳಗೇ ಒಂದು ಫ್ರ್ಯಾಕ್ಷನ್ ಜನರಿಗೆ ಈಗಾಗಲೇ ಇದ್ರ ಫೆಸಿಲಿಟೀಸ್ ಸಿಕ್ಕಿ ಅವರು ಬೆಟರ್ ಎಕನಾಮಿಕ್ ಹಾಗೂ ಸೋಷಿಯಲ್ ಪೊಸಿಷನಲ್ಲಿದ್ದಾರೆ. ಈಗಾಗಲೇ ಬೆಟರ್ ಪರಿಸ್ಥಿತಿಯಲ್ಲಿ ಇರುವಂಥ ಈ ಸೆಕ್ಷನ್ ಏನಿದ್ದಾರೆ ಅವ್ರನ್ನ ಬಿಟ್ಟು ಯಾರು ಇನ್ನೂ ಬ್ಯಾಕ್ವರ್ಡ್ ಇದ್ದಾರೆ ಸೋಷಿಯಲಿ ಹಾಗೂ ಎಕನಾಮಿಕಲಿ, ಯಾರಿಗೆ ರಿಸರ್ವೇಷನ್ನ ಅತಿ ಅಗತ್ಯ ಇದೆ ಅವ್ರಿಗೆ ದೊರಕಲಿ ಅನ್ನೋ ಕಾರಣದಿಂದ ಈ ಕ್ಯಾಟಗರಿ ಒಳಗೇ ಸಬ್ ಕ್ಲಾಸಿಫಿಕೇಷನ್ ಮಾಡೋ ಪ್ರಯತ್ನ ನಡೆದಿತ್ತು. ಈ ವಿಷಯದ ಬಗ್ಗೆನೇ 2005 EV ಚೆನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಈ ಕೇಸಲ್ಲಿ ಶೆಡ್ಯೂಲ್ ಕಾಸ್ಟ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಈ ಜನಾಂಗದೊಳಗೆ ಸಬ್ ಕ್ಲಾಸಿಫಿಕೇಷನ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿತ್ತು. ಆದರೆ ಈ ಕೋರ್ಟ್ನ ವರ್ಡಿಕ್ಟಲ್ಲಿ ಹಾಗೆ ಸಬ್ ಡಿವೈಡ್ ಮಾಡೋಕ್ಕಾಗಲ್ಲ. ಈ ಕ್ಲಾಸ್ ಒಳಗೆ ಒಂದು ಜನಾಂಗದೊಳಗೇನೆ ಒಂದು ಸೆಕ್ಷನ್ಗೆ ಜಾಸ್ತಿ ಪ್ರಿಫರೆನ್ಸ್ ಸಿಗಲಿ ಅಂತ ಸಬ್ ಡಿವಿಷನ್ ಮಾಡೋದು ಸರಿಯಾದ ಕ್ರಮ ಅಲ್ಲ. ಹಾಗೆ ಮಾಡೋದ್ರಿಂದ ಆರ್ಟಿಕಲ್ 14 ಕೆಳಗೆ ಸಮಾನ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಹಾಗೂ ಪ್ರೆಸಿಡೆನ್ಷಿಯಲ್ ಲಿಸ್ಟ್ ಏನಿದೆ, ಈ ಪ್ರೆಸಿಡೆನ್ಷಿಯಲ್ ಲಿಸ್ಟ್ ಅಂತ ಅಂದರೆ ನಮ್ಮ ಆರ್ಟಿಕಲ್ 341 ಹಾಗೂ ಆರ್ಟಿಕಲ್ 342 ಕೆಳಗೆ
ಒಂದು ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಯಾವ ರೇಸ್ ಕಾಸ್ಟ್ ಟ್ರೈಬ್ಗೆ ಸಂಬಂಧಪಟ್ಟಂತೆ ಅವ್ರನ್ನ ಶೆಡ್ಯೂಲ್ ಕಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ಅಂತ ನೋಟಿಫೈ ಮಾಡಬೇಕು ಅನ್ನೋದನ್ನ ಪ್ರೆಸಿಡೆಂಟ್ ಈ ಲಿಸ್ಟಲ್ಲಿ ನೋಟಿಫೈ ಮಾಡ್ತಾರೆ. ಹಾಗಾಗಿ ಇದನ್ನು ಪ್ರೆಸಿಡೆನ್ಷಿಯಲ್ ಲಿಸ್ಟ್ ಅಂತ ಕೂಡ ಕರೀತಾರೆ. ಆರ್ಟಿಕಲ್ 341 ಕೆಳಗೆ ಶೆಡ್ಯೂಲ್ ಕಾಸ್ಟ್ಗಳನ್ನ ನೋಟಿಫೈ ಮಾಡಲಾಗುತ್ತೆ. ಹಾಗೇನಾದರೂ ಇದ್ರ ಒಳಗೆ ಸಬ್ ಕ್ಲಾಸಿಫಿಕೇಶನ್ ಮಾಡಿದ್ರೆ ಈ ಲಿಸ್ಟ್ ಒಳಗೆ ಕೈ ಆಡ್ಸಂಗೆ ಆಗುತ್ತೆ. ಹಾಗಾಗಿ 2005 ವರ್ಡಿಕ್ಟಲ್ಲಿ ಏನು ಹೇಳಲಾಗಿತ್ತು ಅಂದರೆ ಹೀಗೆ ಸಬ್ ಕ್ಲಾಸಿಫಿಕೇಶನ್ ಮಾಡೋದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಹೇಳಲಾಗಿತ್ತು. ಆದರೆ ಈಗಿನ ವರ್ಡಿಕ್ಟಲ್ಲಿ ಸುಪ್ರೀಂ ಕೋರ್ಟ್ ವೀಕೆಸ್ಟ್ ಆಫ್ ದ ವೀಕ್ ಅಂದರೆ ದುರ್ಬಲರಲ್ಲಿ ಅತಿ ದುರ್ಬಲರೇನಿರ್ತಾರೆ ಅವರಿಗೆ ಆದ್ಯತೆ ನೀಡೋಕ್ಕೋಸ್ಕರ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ನೀಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಆ ಜನಾಂಗದ ಒಳಗೇನೆ ಒಂದು ರೀತಿಯ ಅಸಮಾನತೆ ಏನು ಬಂದಿದೆ ಅದನ್ನು ಸುಪ್ರೀಂ ಕೋರ್ಟ್ ಗುರುತಿಸ್ತಾ ಇದೆ. ಜಾತಿ, ಬಡತನ ಇದೆಲ್ಲ ಇಂಟರ್ ಕನೆಕ್ಟೆಡ್ ಇದೆ. ಈ ಜನಾಂಗದಲ್ಲೇ ಯಾರಿಗೆ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ರಿಸರ್ವೇಷನ್ನ ಅವಶ್ಯಕತೆ ಇದೆ ಅವರಿಗೆ ಈ ಬೆನಿಫಿಟ್ ಹೋಗಿ ತಲುಪಬೇಕು. ಅಂಥವರನ್ನು ಮೇಲೆ ತರೋಕ್ಕೆ ಏನು ಸರ್ಕಾರದ ಅಧಿಕಾರ ಇದೆ ಅದರಿಂದ ಸರ್ಕಾರವನ್ನು ವಂಚಿಸಬಾರ್ದು. ಅಂದರೆ ಒಂದು ರೀತಿಯಲ್ಲಿ ಏನು ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಇದೆ ಅದನ್ನು ಶೆಡ್ಯೂಲ್ ಕಾಸ್ಟ್ ಹಾಗೂ ಶೆಡ್ಯೂಲ್ ಟ್ರೈಬಿಗೆ ಅಪ್ಲೈ ಮಾಡೋ ಇಲ್ಲಿ ಪ್ರಯತ್ನ ನಡೀತಾ ಇದೆ. ಒಂದು ಸಮಯದಲ್ಲಿ ಒಂದು ಜನಾಂಗನ ಐಡೆಂಟಿಫೈ ಮಾಡಿದಾಗ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಅಂತ ಫಾರ್ ಎವರ್ ಅಂದರೆ ಮುಂದೆ ಉದ್ದಕ್ಕೂ ಅವ್ರನ್ನ ಅದೇ ಕ್ಲಾಸಲ್ಲಿ ಅವ್ರನ್ನ ಕ್ಲಾಸಿಫೈ ಮಾಡೋಕ್ಕಾಗೋದಿಲ್ಲ. ಜನಾಂಗದ ಎಲ್ಲ ಜನರನ್ನ ಹೋಮೋಜಿನಿಯಸ್ ಆಗಿ ಏಕರೂಪತೆಯಿಂದ ನೋಡೋಕ್ಕಾಗೋದಿಲ್ಲ. ಈ ಜನಾಂಗದ ಒಳಗೇನೆ ಸಬ್ ಕ್ಲಾಸಿಫಿಕೇಶನ್ ಮಾಡಬಹುದು. ಹಾಗೆ ಮಾಡೋದ್ರಿಂದ ಪ್ರೆಸಿಡೆನ್ಷಿಯಲ್ ಲಿಸ್ಟಿಗೆ ಯಾವುದೂ ತೊಂದರೆ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಅಂದರೆ ಹಳೆಯ ಚೆನ್ನೈಯ ವರ್ಡಿಕ್ಟ್ ಏನಿದೆ ಅದನ್ನು ಈ ಹೊಸ ವರ್ಡಿಕ್ಟ್ ಕೌಂಟರ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ಎರಡೂ ಹಳೆ ವರ್ಡಿಕ್ಟ್ಗಳು 5 ಜಡ್ಜ್ ಬೆಂಚ್ಗಳಾಗಿದ್ವು. ಹಾಗಾಗಿ ಈ ವಿಷಯವನ್ನು ಈಗ 7 ಜಡ್ಜ್ ಬೆಂಚ್ಗೆ ರೆಫರ್ ಮಾಡಲಾಗಿದೆ. ನಿಮ್ಮ UPSC ಪ್ರಿಲಿಮ್ಸ್ ಕ್ವೆಶನ್ ಪೇಪರ್ಸ್ ನೋಡಿದರೆ ನಿಮಗೆ ಆರ್ಟಿಕಲ್ 14 ಅಂದರೆ ಏನು, 16 ಅಂದರೆ ಏನು ಈ ಥರದ ಡೈರೆಕ್ಟ್ ಕ್ವೆಶನ್ಸ್ ಯಾವುದು ಬರಲ್ಲ. ರೈಟ್ ಟು ಈಕ್ವಾಲಿಟಿ ಅಂದರೆ ಆ್ಯಕ್ಚುಲಿ ಏನು ಅರ್ಥದಲ್ಲಿ ಸಂವಿಧಾನದಲ್ಲಿದೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿಯಿಂದ ಗೊತ್ತಿರಬೇಕು. ಅದ್ರ ಜೊತೆಗೆ ಆರ್ಟಿಕಲ್ 341 ಹಾಗೂ ಆರ್ಟಿಕಲ್ 342 ಕೆಳಗೆ ಇರುವಂಥ ಸೆಂಟ್ರಲ್ ಲಿಸ್ಟ್ ಆಫ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇದ್ರ ಕೆಳಗೆ ಏನಾದ್ರು ಯಾವ್ದಾದ್ರು ಕಾಸ್ಟ್ ಎಕ್ಸ್ಕ್ಲೂಡ್ ಅಥವಾ ಇನ್ಕ್ಲೂಡ್ ಆಗಬೇಕು ಅಂದರೆ ಅದಕ್ಕೆ ಪಾರ್ಲಿಮೆಂಟ್ನ ಸಮ್ಮತಿ ಬೇಕಾಗತ್ತೆ. ಅದನ್ನು ರಾಜ್ಯಗಳು ಮಾಡೋಕ್ಕಾಗಲ್ಲ ಅಥವಾ ರಾಜ್ಯದ ಲೆಜಿಸ್ಲೇಚರ್ ಮಾಡೋಕ್ಕಾಗಲ್ಲ. ಇದು ನಿಮಗೆ ಗೊತ್ತಿರಲಿ. ನಾವು ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಇಂಡಿಯಾ ಕ್ಯಾನ್ ಬಿ ವೆಪನ್ ಸಪ್ಲೈಯರ್ ಪ್ರೈಮ್ ಮಿನಿಸ್ಟರ್. ಇದು ಮೇಕ್ ಇನ್ ಇಂಡಿಯಾ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸೆಲ್ಫ್ ರಿಲಯನ್ಸ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 13ನಲ್ಲಿ ನೀವು ಈ ಆರ್ಟಿಕಲ್ನ ನೋಡ್ಬೋದು. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೂ ನಿಮ್ಮ ಮೇನ್ಸ್ ಎಕ್ಸಾಮಿಗೆ ಇಂಡಿಜಿನೈಸೇಷನ್ ಆಫ್ ಟೆಕ್ನಾಲಜಿ ಇದ್ರ ಕೆಳಗೆ ನೀವು ಈ ಆರ್ಟಿಕಲ್ನ ತಗೋಬೋದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ OFB ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ OFB ರಕ್ಷಣಾ ಸಚಿವಾಲಯದ ಕೆಳಗಿರುವಂಥ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಇದ್ರ ಕೆಳಗೆ ಬರುತ್ತೆ. ಇದರಲ್ಲಿ 41 ಆರ್ಡಿನೆನ್ಸ್ ಫ್ಯಾಕ್ಟ್ರಿಗಳು ಕೆಲಸ ಮಾಡುತ್ತೆ ಹಾಗೂ ಇದರ ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾದಲ್ಲಿದೆ. ಈ ಫ್ಯಾಕ್ಟ್ರಿಗಳಲ್ಲಿ ಡಿಫೆನ್ಸ್ ಎಕ್ವಿಪ್ಮೆಂಟ್ ಹಾಗೂ ಹಾರ್ಡ್ವೇರ್ ಇದಕ್ಕೆ ಸಂಬಂಧಪಟ್ಟಂತೆ ಇಂಡಿಜಿನಸ್ ಅಂದರೆ ಭಾರತದಲ್ಲೇ ಪ್ರೊಡಕ್ಷನ್ ನಡೆಸುವಂಥ ಪ್ರಯತ್ನ ಆಗುತ್ತೆ. ಲ್ಯಾಂಡ್, ಸಿ, ಏರ್ ಇವು 3 ಡಿಫೆನ್ಸ್ ಸಿಸ್ಟಮ್ಸ್ಗೆ ಸಂಬಂಧಪಟ್ಟಂತೆ ಉತ್ಪಾದನೆ, ನಂತರ ಅದನ್ನು ಪರೀಕ್ಷೆ ಮಾಡೋದು, ಲಾಜಿಸ್ಟಿಕ್ಸ್, ಸಂಶೋಧನೆ ಹಾಗೂ ಮಾರ್ಕೆಟಿಂಗ್ ಇದೆಲ್ಲದನ್ನು ಈ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಕೆಳಗೆ ಮಾಡಲಾಗುತ್ತೆ. ಇದರ ಮೂಲ ಉದ್ದೇಶ ಏನು, ಆರ್ಮ್ಡ್ ಫೋರ್ಸಸ್ಗೆ ಬೇಕಾಗುವಂಥ ಎಕ್ವಿಪ್ಮೆಂಟ್ಸ್ಗಳಲ್ಲಿ ಸ್ವಾವಲಂಬನೆ ಸೆಲ್ಫ್ ರಿಲಯನ್ಸ್ನ ಪಡ್ಕೊಳ್ಳುವಂಥದ್ದು. ಈ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ನ ಈಗ ಕಾರ್ಪೊರೇಟೈಸೇಷನ್ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರೈವೇಟೈಸೇಷನ್ ಅಲ್ಲ, ನಿಮಗೆ ಜ್ಞಾಪಕ ಇಟ್ಕೋಬೇಕಾಗಿರುವಂಥ ವಿಷಯ ಇದು. ಪ್ರೈವೇಟೈಸೇಷನಲ್ಲಿ ಓನರ್ಶಿಪ್ ಬಿಟ್ಕೊಡಲಾಗುತ್ತೆ. ಆದರೆ ಈ ಕಾರ್ಪೊರೇಟೈಸೇಷನಲ್ಲಿ ಈ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ನ ಇನ್ನು ಓನರ್ಶಿಪ್ ಸರ್ಕಾರದ ಕೆಳಗೆ ಇರುತ್ತೆ. ಇದನ್ನು ಮಹಾರತ್ನ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿ ಮಾಡಬೇಕು ಅನ್ನೋ ಪ್ರಪೋಸಲ್ ಇದೆ. ಅದ್ರ ಕೆಳಗೆ ಈ ಆರ್ಡಿನೆನ್ಸ್ ಫ್ಯಾಕ್ಟ್ರಿಗಳು ರಿಆರ್ಗನೈಸ್ ಆಗುತ್ತೆ. ಭಾರತ ಹಿಂದಿನಿಂದಲೂ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಇಂಪೋರ್ಟ್ ಕಂಟ್ರಿ ಆಗಿದೆ. ಅಂದರೆ ನಾವು ಬೇರೆ ದೇಶಗಳಿಂದ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ತರಿಸ್ಕೋತಾ ಇದ್ದೀವಿ. ಆದರೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತೆ ಈಗ ಆತ್ಮನಿರ್ಭರತೆ ಅಂದರೆ ಸ್ವಾವಲಂಬನೆಯನ್ನು ಪಡಿಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಡಿಫೆನ್ಸ್ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಪಾಲಿಸಿ 2020 ಈ ಹೊಸ ರಕ್ಷಣಾ ನೀತಿಯ ಡ್ರಾಫ್ಟ್ ಮಾಡಲಾಯಿತು. ಈ ರಕ್ಷಣಾ ನೀತಿಯ ಕೆಳಗೆ ಒಟ್ಟಾರೆ 1,75,000 ಟರ್ನ್ ಓವರ್, ಅದರೊಳಗೆ 35,000 ಕೋಟಿಯಷ್ಟು ಏರೋಸ್ಪೇಸ್ ಹಾಗೂ ಡಿಫೆನ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇದಕ್ಕೆ ಸಂಬಂಧಪಟ್ಟಂಥ ಮ್ಯಾನುಫ್ಯಾಕ್ಚರಿಂಗ್ ಟರ್ನ್ ಓವರ್ನ ನಾವು ಏಮ್ ಮಾಡ್ತಾ ಇದ್ದೀವಿ.
ಡಿಫೆನ್ಸ್ ಡಿಸೈನ್ ಹಾಗೂ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಡೊಮೆಸ್ಟಿಕ್ಲಿ ಅಂದರೆ ಭಾರತದಲ್ಲೇ ಮೇಕ್ ಇನ್ ಇಂಡಿಯಾ ಕೆಳಗೆ ಇನಿಷಿಯೇಟಿವ್ಸ್ನ ತಗೊಂಡು 2025 ಒಳಗೆ ಈ ಗುರಿಯನ್ನು ಮುಟ್ಟೋ ಪ್ರಯತ್ನವನ್ನು ಈ ನೀತಿಯಲ್ಲಿ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರು ಆತ್ಮನಿರ್ಭರತ ಭಾರತ್ ಅಂತ ಏನು ಹೇಳಿದ್ರು ಅದ್ರ ಕೆಳಗೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂಥ ಹೆಜ್ಜೆಗಳಿವು. ಈಗಾಗಲೇ ಈ ನಿಟ್ಟಿನಲ್ಲಿ ಕಾರ್ಪೊರೇಟೈಸೇಷನ್ ಆಫ್ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ನಾವೀಗಷ್ಟೇ ಏನು ಚರ್ಚೆ ಮಾಡಿದ್ವಿ ಅದರ ಪ್ರಕ್ರಿಯೆ ನಡೀತಾ ಇದೆ. ರಕ್ಷಣಾ ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಹಾಗೂ ಉತ್ತರ ಪ್ರದೇಶದಲ್ಲಿ 20,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ನ ನೆಕ್ಸ್ಟ್ 5 ವರ್ಷಗಳಲ್ಲಿ ಮಾಡಲಾಗುತ್ತೆ. ಈ ಎರಡೂ ರಾಜ್ಯಗಳಲ್ಲಿ ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡೋರ್ನ ಮಾಡಲಾಗ್ತಾ ಇದೆ. 101 ಐಟಮ್ಗಳನ್ನ ನೆಗೆಟಿವ್ ಇಂಪೋರ್ಟ್ ಲಿಸ್ಟಲ್ಲಿ ಗುರುತಿಸಲಾಗಿದೆ. ಅಂದರೆ ಈ ಐಟಮ್ಗಳನ್ನ ಕೇವಲ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ ಇಂದಾನೇ ಪಡಿಬೇಕು, ಇಂಪೋರ್ಟ್ ಮಾಡೋಕ್ಕಾಗಲ್ಲ. ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ 74% ಅಷ್ಟು ಆಟೋಮೆಟಿಕ್ ರೂಟಲ್ಲೇ ಅಲೋ ಮಾಡಲಾಗಿದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಫಾರಿನ್ ಕಂಟ್ರಿಗಳ ಇಂಡಿವಿಜುವಲ್ ಅಥವಾ ಫರ್ಮ್ ಅವರಿಂದ ಭಾರತದಲ್ಲಿ ಹೂಡಿಕೆ ಆಗುವಂಥದ್ದು. ನಾನಾ ರೀತಿಯ ಸರಕುಗಳ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಇರ್ಬೋದು, ಇಲ್ಲ ಬ್ಯಾಂಕಿಂಗ್, ಇನ್ಶೂರೆನ್ಸ್ ಈ ರೀತಿಯ ಸರ್ವಿಸಸ್ ಇರ್ಬೋದು, ಟೆಕ್ನಾಲಜಿ ಟ್ರಾನ್ಸ್ಫರ್ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೂಡಿಕೆ ಆದರೆ ಅದನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಏನಾದರೂ ಶೇರ್ಸ್, ಸ್ಟಾಕ್ಸ್ ಅದರಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಆದರೆ ಫಾರಿನ್ ಎಂಟಿಟಿಯಿಂದ ಅದನ್ನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ FPI ಅಂತ ಕರೀತಾರೆ. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ 2 ರೂಟ್ಗಳಲ್ಲಿ ಮಾಡ್ಬೋದು, ಆಟೋಮೆಟಿಕ್ ಹಾಗೂ ಗೌರ್ಮೆಂಟ್ ರೂಟ್. ಈ ಆಟೋಮೆಟಿಕ್ ರೂಟ್ ಕೆಳಗೆ ಮುಂಚೆನೇ ಸರ್ಕಾರದ ಅಪ್ರೂವಲ್ ಇಲ್ಲದೆ ಹೂಡಿಕೆ ಮಾಡ್ಬೋದು. ಕೆಲವೊಂದು ವಲಯಗಳಲ್ಲಿ ಹೂಡಿಕೆಯ ನಂತರ 1 ತಿಂಗಳೊಳಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅದು ಕೇವಲ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಅಂತಹ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಆಟೋಮೆಟಿಕ್ ರೂಟಲ್ಲಿ 74% ಅಷ್ಟು ಡಿಫೆನ್ಸಲ್ಲಿ ಅಲೋ ಮಾಡಲಾಗಿದೆ. ಹೀಗೆ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಭಾರತ ಮಾಡ್ತಾ ಇದೆ, ಆ ಕೆಲಸದಲ್ಲಿ ತೊಡಗಿದೆ ಆಲ್ರೆಡಿ. ಸ್ವಾವಲಂಬನೆ ಜೊತೆಗೆ ಭಾರತಕ್ಕೆ ಬೇರೆ ಕಂಟ್ರಿಗಳಿಗೆ ವೆಪನ್ ಸಪ್ಲೈ ಮಾಡೋ ಅಷ್ಟು ತಾಕತ್ತು ಕೂಡ ಇದೆ. ನಮ್ಮ ರೆಡಾರ್ಸ್ಗೆ, ಆರ್ಟಿಲರಿ ಸಪೋರ್ಟ್ ಸಿಸ್ಟಮ್ಸ್ಗೆ ಈಗಾಗಲೇ ಬೇರೆ ಕಂಟ್ರಿಗಳಲ್ಲಿ ಡಿಮ್ಯಾಂಡ್ ಇದೆ. ಭಾರತ ತನ್ನ ಫ್ರೆಂಡ್ಲಿ ನೇಷನ್ಸ್ಗಳಿಗೆ ರಿಲಯಬಲ್ ವೆಪನ್ ಸಪ್ಲೈಯರ್ ಆಗುವಂಥ ಕೇಪಬಿಲಿಟಿ ಇದೆ ಅಂತ ಇಲ್ಲಿ ಪ್ರಧಾನಮಂತ್ರಿ ಅವರು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ UPSC ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಚರ್ಚೆಯಲ್ಲಿರುವಂಥ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಂಸ್ಥೆಗಳು, ಇಲ್ಲೇನು ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಅಂತ ಹೇಳಿದ್ವಿ, ಈ ರೀತಿಯ ಬೋರ್ಡ್ಗಳ ಬಗ್ಗೆ ಕ್ವೆಶನ್ಸ್ ಡೈರೆಕ್ಟಾಗಿ ಬರೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಮುಂಬರೋ ಎಕ್ಸಾಮ್ಗೆ ಈ ಟಾಪಿಕ್ ಬಗ್ಗೆ ನೀವು ಪ್ಲೀಸ್ ತಿಳ್ಕೊಂಡಿರಿ. ನಿಮ್ಮ ಎಕ್ಸಾಮ್ಸ್ಗೆ ಇನ್ನೊಂದೇನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಎಸ್ಪೆಷಲಿ ಪ್ರಿಲಿಮ್ಸ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಟಾಪಿಕ್ಸ್ನ ರಿವಿಷನ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ದಿನ ನಾವೇನು ಡೈಲಿ ನ್ಯೂಸ್ ಎಡಿಟೋರಿಯಲ್ ಅನಾಲಿಸಿಸ್ಗಳಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಪದೇ ಪದೇ ಹೇಳ್ತಾ ಇರ್ತೀವಿ, ಅದನ್ನೆಲ್ಲ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಕೊನೆ ಲಾಸ್ಟ್ ಡೇಸ್ ಏನಿರುತ್ತೆ ಆವಾಗ ಅದನ್ನು ಪದೇ ಪದೇ ರಿವೈಸ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಆನ್ಸರ್ ಗೆಸ್ಸಿಂಗಲ್ಲಿ ನಿಮಗೆ ಏನು ಕನ್ಫ್ಯೂಷನ್ ಇರೋದಿಲ್ಲ. ಏನು ನಿಮಗೆ ನಾರ್ಮಲಾಗಿ ಬಿನ ಸಿನ ಅಂತ 2 ಮಧ್ಯೆ ಸಿಕ್ಕಾಕೋತೀರಾ, ಅಲ್ಲಿ 50% ಚಾನ್ಸ್ ಸರಿಯಾಗೋದಿರುತ್ತೆ, 50% ಚಾನ್ಸ್ ಕಳ್ಕೊಳೋದು ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ನ ಭಯ ಬೇರೆ ಇರುತ್ತೆ. ಅದು ನಿಮ್ಮ KPSC ಪ್ರಿಲಿಮ್ಸ್ಗಿಂತ ಜಾಸ್ತಿ 1/3 ಅಷ್ಟು ನೆಗೆಟಿವ್ ಮಾರ್ಕಿಂಗ್ ಇದೆ. ಹಾಗಿರ್ಬೇಕಾದ್ರೆ ನಿಮ್ಮ ಕ್ಲಾರಿಟಿ ಇನ್ಫಾರ್ಮೇಷನಲ್ಲಿ ತುಂಬ ಮುಖ್ಯ. ಹಾಗಾಗಿ ಅಂಥ ಟಾಪಿಕ್ಸ್ನ ಒಂದು ಕಡೆ ಮಾಡಿಕೊಂಡು ರಿವೈಸ್ ಮಾಡ್ತಾ ಇರಿ. ಮುಂದಿನ ಆರ್ಟಿಕಲ್ ನಿಮ್ಮ ಫ್ರಂಟ್ ಪೇಜಲ್ಲೇ ಇರುವಂಥದ್ದು, ಬಾರೋ ಫ್ರಮ್ RBI ಟು ಬ್ರಿಡ್ಜ್ GST ಗ್ಯಾಪ್ ಸೆಂಟರ್. ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಕ್ಸಾಮ್ 2 ಜನರಲ್ ಸ್ಟಡೀಸ್, ಎಕಾನಮಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್. ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಟ್ಯಾಕ್ಸ್ಗಳ ಮೇಲೆ ಅಧಿಕಾರ ಕೇಂದ್ರ ಸರ್ಕಾರಕ್ಕಿತ್ತು, ಮತ್ತೊಂದು ಕೆಲವಕ್ಕೆ ರಾಜ್ಯ ಸರ್ಕಾರಕ್ಕಿತ್ತು. ಸರ್ಕಾರಕ್ಕೆ ರೆವಿನ್ಯೂ ಎಲ್ಲಿಂದ ಬರುತ್ತೆ? ಟ್ಯಾಕ್ಸ್ನಿಂದಾಗಿ ಬರುತ್ತೆ. ಈ ಹೊಸ GST ಬಂದ ನಂತರ ರಾಜ್ಯ ಸರ್ಕಾರಗಳಿಗೆ ಇದರಿಂದ ರೆವಿನ್ಯೂ ಅಲ್ಲಿ ಲಾಸ್ ಆಯಿತು. ಅದಕ್ಕಾಗಿ GST ಕಂಪನ್ಸೇಷನ್ ಆ್ಯಕ್ಟ್ 2017 ಅಂತ ಪಾಸ್ ಮಾಡಲಾಯಿತು. ಈ ಕಾನೂನಿನ ಕೆಳಗೆ ರಾಜ್ಯಗಳಿಗೆ ಏನು ಲಾಸ್ ಆಫ್ ರೆವಿನ್ಯೂ ಆಗ್ತಾಯಿತ್ತು ಅದನ್ನು 5 ವರ್ಷಗಳ ಕಾಲ ಕಾಂಪನ್ಸೇಷನ್ನ ನೀಡಬೇಕಂತ ಆಯಿತು. ಅಂದರೆ 2022 ಈ ವರ್ಷದೊಳಗೆ ಏನು ರೆವಿನ್ಯೂ ಲಾಸ್ ಆಗುತ್ತೆ ರಾಜ್ಯ ಸರ್ಕಾರಗಳಿಗೆ, ಅದಕ್ಕೆ ಪರಿಹಾರವನ್ನು ಕೇಂದ್ರ ಸರ್ಕಾರ ನೀಡಬೇಕು. ಆದರೆ ಈಗ ಇರೋವಂಥ COVID-19 ಪ್ಯಾಂಡಮಿಕ್ನಿಂದ ನಮ್ಮ ಆರ್ಥಿಕ ಸ್ಥಿತಿ ಹೇಗಾಗಿದೆ ಅನ್ನೋದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಈ ಸಾಂಕ್ರಾಮಿಕದಿಂದ ಏನು ಎಕನಾಮಿಕ್ ಸ್ಲೋಡೌನ್ ಆಗಿದೆ, ಅದರಿಂದ GST ಹಾಗೂ ಸೆಸ್ ಕಲೆಕ್ಷನ್ಸ್ ಏನಾಗಬೇಕಾಗಿತ್ತು ಅದು ಕೂಡ ಕಮ್ಮಿ ಆಗಿದೆ. ಹಾಗಾಗಿ ಲಾಸ್ ಆಫ್ ರೆವಿನ್ಯೂ ಏನು ರಾಜ್ಯ ಸರ್ಕಾರಕ್ಕಾಗಬೇಕು ಹಾಗೂ ಕಾಂಪನ್ಸೇಷನ್ ಏನು ಕೇಂದ್ರ ಸರ್ಕಾರ ಪೇ ಮಾಡಬೇಕು, ಅದರಲ್ಲಿ 40% ಗ್ಯಾಪ್ ಆಗಿದೆ.
ಕೇಂದ್ರ ಸರ್ಕಾರದ 2020-21 ಈ ಅವಧಿಯ ಎಸ್ಟಿಮೇಟಲ್ಲೂ ಕೂಡ ಈ ಗ್ಯಾಪ್ 2.35 ಲ್ಯಾಕ್ ಕ್ರೋರ್ ಕೋಟಿಯದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಬಂದಿರುವ ಸಾಂಕ್ರಾಮಿಕವನ್ನು ಫೈನಾನ್ಸ್ ಮಿನಿಸ್ಟರ್ ಅವರು ಒಂದು ಆ್ಯಕ್ಟ್ ಆಫ್ ಗಾಡ್ ಹಾಗೂ ಅಸಾಧಾರಣವಾದ ಒಂದು ಪರಿಸ್ಥಿತಿ ಅಂತ ಕರಿತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಎಕಾನಮಿ ಕಾಂಟ್ರಾಕ್ಟ್ ಆಗೇ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಏನು ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಅದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ರಾಜ್ಯ ಸರ್ಕಾರಗಳು ಬಾರೋ ಮಾಡಬೇಕು ಅಂತ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ನಿಂದ ನಿಮ್ಮ ಎಕ್ಸಾಮ್ಸ್ಗೆ ನಿಮ್ಗೆ ಏನೇನು ಗೊತ್ತಿರಬೇಕು, GST ಕಾಂಪನ್ಸೇಷನ್ ಆ್ಯಕ್ಟ್ 2017 ಇದರ ಪ್ರಾವಿಷನ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮತ್ತು ಫಿಸಿಕಲ್ ಫೆಡ್ರಲಿಸಮ್ ಈ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಫಿಸ್ಕಲ್ ಫೆಡ್ರಲಿಸಮ್ ಅಂದರೆ ಏನು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದು ಫೆಡ್ರಲ್ ಗೌರ್ಮೆಂಟಲ್ಲಿ ಏನು 2 ಸರ್ಕಾರಗಳಿರುತ್ತೆ ಅವುಗಳ ಮಧ್ಯ ಫೈನಾನ್ಷಿಯಲ್ ರಿಲೇಷನ್ಸ್ ಹೇಗಿರುತ್ತೆ ಅದನ್ನು ಫಿಸ್ಕಲ್ ಫೆಡ್ರಲಿಸಮ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳು ಒಂದೇ ರೀತಿಯ ಎಕನಾಮಿಕ್ ಕಂಡೀಷನಲ್ಲಿಲ್ಲ. ಒಂದೊಂದು ಡೆವಲಪ್ಡ್ ಆಗಿದೆ, ಒಂದೊಂದು ಇನ್ನು ಎಕನಾಮಿಕಲಿ ಬ್ಯಾಕ್ವರ್ಡ್ ಇದೆ. ಸಾಕಷ್ಟು ರೆವಿನ್ಯೂ ಕಲೆಕ್ಷನ್ ಕೇಂದ್ರ ಸರ್ಕಾರ ಮಾಡುತ್ತೆ, ಕೆಲವೊಂದು ರಾಜ್ಯ ಸರ್ಕಾರ ಮಾಡುತ್ತೆ, ಇನ್ನು ಸಾಕಷ್ಟು ಎಕ್ಸ್ಪೆಂಡಿಚರ್ ರಾಜ್ಯ ಸರ್ಕಾರಗಳು ಮಾಡುತ್ತೆ. ಹಾಗಾಗಿ ಈ 2 ಸರ್ಕಾರಗಳ ಮಧ್ಯೆ ಯಾವ ರೀತಿಯ ಎಕ್ಸ್ಪೆಂಡಿಚರ್ ಹಾಗೂ ರೆವಿನ್ಯೂ ಶೇರಿಂಗ್ ಆಗಬೇಕು ಅನ್ನೋದು ಫೈನಾನ್ಷಿಯಲ್ ರಿಲೇಷನ್ಸ್ ಹೇಳುತ್ತೆ. ಇದನ್ನು ಫಿಸ್ಕಲ್ ಫೆಡ್ರಲಿಸಮ್ ಅಂತ ಕರೀತಾರೆ. ಅದೇ ಕಾರಣಕ್ಕಾಗಿ ಅಂತಾನೆ GSTಗೆ ಸಂಬಂಧಪಟ್ಟಂತೆ GST ಕೌನ್ಸಿಲ್ ಅಂತ ಫಾರ್ಮ್ ಮಾಡಲಾಗಿದೆ. ಇದನ್ನು ಆರ್ಟಿಕಲ್ 279A ಕೆಳಗೆ ಮಾಡಲಾಗಿದೆ. ಇದರ ಚೇರ್ಮನ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ಹಾಗೂ ಇದರ ಮೆಂಬರ್ಸ್ ರಾಜ್ಯ ಸರ್ಕಾರ ಹಾಗೂ UTಗಳಿಂದ ನಾಮಿನೇಟ್ ಆಗಿರುವಂಥ ಮೆಂಬರ್ಸ್ ಆಗಿರ್ತಾರೆ. ಅಂದರೆ ಇದರ ರೆಪ್ರೆಸೆಂಟೇಷನಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡನ್ನೂ ನಾವು ನೋಡ್ಬೋದು. GSTಗೆ ಸಂಬಂಧಪಟ್ಟಂಥ ಏನು ಮುಖ್ಯ ಇಶ್ಯೂಸ್ ಇರುತ್ತೆ, ಯಾವ ಟ್ಯಾಕ್ಸ್ ಇರಬೇಕು, ಎಕ್ಸೆಂಪ್ಟ್ ಆಗಬೇಕು, ರೇಟ್ ಏನಿರುತ್ತೆ, ಇದನ್ನೆಲ್ಲ ಈ ಕೌನ್ಸಿಲಲ್ಲಿ ಚರ್ಚೆ ಮಾಡಲಾಗುತ್ತೆ. ಏನಾದ್ರು ಡಿಸಿಷನ್ನ ವೋಟಿಂಗ್ ಆಗಬೇಕಾದ್ರೆ ಅದರಲ್ಲಿ 1/3 ಅಷ್ಟು ವೆಯ್ಟೇಜ್ ಕೇಂದ್ರ ಸರ್ಕಾರಕ್ಕಿರುತ್ತೆ, 2/3 ಅಷ್ಟು ವೆಯ್ಟೇಜ್ ರಾಜ್ಯ ಸರ್ಕಾರಗಳಿಗಿರುತ್ತೆ. ನಾವೀಗಷ್ಟೇ ಚರ್ಚೆ ಮಾಡಿದಂಥ ಫಿಸ್ಕಲ್ ಫೆಡ್ರಲಿಸಮ್ಗೆ ಈ GST ಕೌನ್ಸಿಲ್ ಕೂಡ ಉದಾಹರಣೆ. ಇದು ನಿಮ್ಮ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ನಾವು ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಇಂಪಾರ್ಷಿಯಲ್, ಅಲೂಫ್ ಆ್ಯಂಡ್ ಸೋಬರ್ ಆ್ಯಸ್ ಎ ಜಡ್ಜ್. ಒಬ್ಬ ಜಡ್ಜ್ನ ಕ್ವಾಲಿಟೀಸ್ ಏನಿರಬೇಕು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 8ಅಲ್ಲಿ ನೀವು ಈ ಆರ್ಟಿಕಲ್ನ ನೋಡ್ಬೋದು. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇದ್ರ ಕೆಳಗೆ ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್ ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇದು. ಇತ್ತೀಚಿನ ದಿನಗಳಲ್ಲಿ ಪ್ರಶಾಂತ್ ಭೂಷಣ್ ರವರ ಕೇಸ್ ಇದಕ್ಕೆ ಸಂಬಂಧಪಟ್ಟಂತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಈ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಏನು, ನ್ಯಾಯಾಂಗ ಸಂಸ್ಥೆಗಳ ನಿಂದನೆ ಮಾಡೋದು. ನ್ಯಾಯಾಲಯದ ಜಡ್ಜ್ಮೆಂಟ್ನ ಪ್ರಕಾರ ನಡೆದುಕೊಂಡಿಲ್ಲ ಅಂತಂದರೆ ಅದನ್ನು ಸಿವಿಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರೀತಾರೆ. ನ್ಯಾಯಾಂಗ ಸಂಸ್ಥೆಗಳ ಘನತೆ ಕಮ್ಮಿ ಮಾಡೋ ರೀತಿ ಏನಾದ್ರು ಪಬ್ಲಿಕೇಶನ್ ನಡೆದರೆ ಅದನ್ನು ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರೀತಾರೆ. ಪ್ರಶಾಂತ್ ಭೂಷಣ್ ರವರ ಕೇಸಲ್ಲಿ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಗ್ಗೆ ಒಂದು ಟ್ವೀಟನ್ನು ಮಾಡಿದರು. ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇಂಡಿಯಾ ಅವರ ಈ ಫೋಟೋವನ್ನು ಹಾಕಿ ಈಗ ಏನು ಲಾಕ್ಡೌನ್ ನಡೀತಾ ಇದೆ ಆವಾಗ ಸಾಕಷ್ಟು ಜನ ಕೋರ್ಟನ್ನು ಆಕ್ಸೆಸ್ ಮಾಡೋ ಹಾಗಾಗ್ತಿಲ್ಲ. ಆ ಸಮಯದಲ್ಲಿ ಇಂತಹ ಫೋಟೋನ ನಿಂದನೆ ಮಾಡ್ತಾ ಪ್ರಶಾಂತ್ ಭೂಷಣ್ ರವರು ಇಂಥ ಟ್ವೀಟ್ನ ಮಾಡ್ತಾರೆ. ಈ ಟ್ವೀಟ್ಗೆ ಸಂಬಂಧಪಟ್ಟಂತೆ ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಮೇಲೆ ಇಲ್ಲಿ ಪರ್ಸನಲ್ ಅಟ್ಯಾಕ್ ಆಗ್ತಾ ಇಲ್ಲ, ಆದರೆ ಹೆಡ್ ಆಫ್ ಜುಡಿಷಿಯರಿ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಈ ಹಿನ್ನೆಲೆಯಲ್ಲಿ ಒಬ್ಬ ಜಡ್ಜ್ನ ಗುಣಗಳು ಹೇಗಿರಬೇಕು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಒಬ್ಬ ನ್ಯಾಯಾಧೀಶನಿಗೆ ಮಾರಲ್ ಹಾಗೂ ಇಂಟೆಲೆಕ್ಚುಯಲ್ ಇಂಟಿಗ್ರಿಟಿ ಇರಬೇಕು, ಪ್ರಾಮಾಣಿಕವಾಗಿರಬೇಕು, ಬಲವಾದ ನೈತಿಕ ತತ್ವಗಳಿರಬೇಕು, ಇಂಪಾರ್ಷಿಯಲ್ ಆಗಿರಬೇಕು, ಯಾವುದೇ ಪಕ್ಷಪಾತವಿಲ್ಲದೆ ಇರೋ ಹಾಗಿರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಸೊಬ್ರೇಟಿ. ಈ ಸೊಬ್ರೇಟಿ ಅಂದರೆ ಏನು, ಶಾಂತವಾಗಿರೋದು, ಸಮಚಿತ್ತತೆಯಿಂದ ಇರೋದು. ನ್ಯಾಯಾಂಗ ಸಂಸ್ಥೆಗಳ ಹಿನ್ನೆಲೆಯಲ್ಲಿ ಸೊಬ್ರೇಟಿ ಅಂತ ಅಂದರೆ ಪಬ್ಲಿಕ್ ಲೈಮ್ಲೈಟಿಂದ ದೂರ ಇರೋದು. ಪ್ರಶಾಂತ್ ಭೂಷಣ್ ರವರ ಕೇಸ್ಗೆ ಸಂಬಂಧಪಟ್ಟಂತೆ CJI ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡ್ಬೋದು. ಅದರಿಂದ ನ್ಯಾಯಾಂಗ ಸಂಸ್ಥೆಗಳ ಘನತೆ ಕಮ್ಮಿ ಆಗೋದಿಲ್ಲ, ಆದರೆ ಅವರ ರೋಲ್ ಏನು ಜುಡಿಷಿಯರಿ ಹೆಡ್ ಅನ್ನೋದಾಗಿದೆ ಅದರ ಮೇಲೆ ನಿಂದನೆ ಇರಬಾರ್ದು ಅಂತ ಹೇಳಿದರು. ಆದರೆ ಚೀಫ್ ಜಸ್ಟಿಸ್ ಇಂಡಿಯಾ ಅವರ ನಡತೆ ಹೇಗಿತ್ತು, ಅವ್ರು ಏನು ಫೋಟೋಗ್ರಾಫಲ್ಲಿ ಮೋಟಾರ್ ಸೈಕಲ್ ಜೊತೆ ಇದ್ದರು ಆ ರೀತಿ ಕೆಳಮಟ್ಟದ ಬೇರೆ ಲಾಯರ್ಸ್, ಅಡ್ವೊಕೇಟ್ಸ್, ಜಡ್ಜಸ್ ಕೂಡ ನಡ್ಕೊಂಡ್ರೆ ಹೇಗಿರುತ್ತೆ ಅದನ್ನು ಇಲ್ಲಿ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಲೈಮ್ಲೈಟಿಂದ ದೂರ ಇರೋದು ಜಡ್ಜಸ್ಗಳಿಗೆ ಯಾಕೆ ಮುಖ್ಯ?
ಸ್ವಾತಂತ್ರ್ಯ ಬಂದ ನಂತರ ಏನು ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂತ ಫಾರ್ಮ್ ಆಯಿತು. ಈ ಲೆಜಿಸ್ಲೇಚರಲ್ಲಿರೋ ಅಂಥ MLA, MP, ಎಕ್ಸಿಕ್ಯೂಟಿವಲ್ಲಿ ಬರೋ ಅಂಥ ಮಿನಿಸ್ಟರ್ಗಳು, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟ್ರು ಇವರೆಲ್ಲ ಪಬ್ಲಿಕ್ ಲೈಮಟ್ಟಲ್ಲೇ ಇರ್ತಾರೆ. ಆದರೆ ಇವ್ರಿಗೂ ನ್ಯಾಯಾಂಗ ಸಂಸ್ಥೆಗಳ ನ್ಯಾಯಾಧೀಶರಿಗೂ ಏನು ಡಿಫ್ರೆನ್ಸ್ ಅಂದರೆ ಇವರು ಪಬ್ಲಿಕ್ ಲೈಮ್ಲೈಟಿಂದ ದೂರ ಇರಬೇಕು. ಅದೇ ಕಾರಣದಿಂದ ಇನಿಷಿಯಲಿ ಇವರಿಗೆ ಏನು ಕಾರಲ್ಲಿ ರೆಡ್ ಲೈಟ್ ಬರುತ್ತೆ ಅಫಿಷಿಯಲ್ ಕಾರ್ಗಳಿಗೆ, ಅದು ಕೂಡ ಕೊಟ್ಟಿರಲಿಲ್ಲ. ಆಗಿನ ವರ್ಷಗಳಲ್ಲಿ ಜುಡಿಷಿಯರಿ ಹಾಗೂ ಜಡ್ಜ್ಮೆಂಟ್ಸ್ಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ ಮಾತ್ರ ನ್ಯಾಯಾಧೀಶರು ಕೊಡ್ತಾಯಿದ್ರು. ಏನೇ ಕಾಂಟ್ರವರ್ಷಿಯಲ್ ವಿಷಯಗಳಿದ್ರು ಪೊಲಿಟಿಕಲಿ, ಸೋಷಿಯಲಿ, ಅದ್ರ ಮೇಲೆ ನ್ಯಾಯಾಧೀಶರು ಕಮೆಂಟ್ ಮಾಡ್ತಿರ್ಲಿಲ್ಲ. ನ್ಯಾಯಾಂಗ ಸಂಸ್ಥೆಗಳು ಇಂಟರ್ಫಿಯರ್ ಮಾಡ್ತಾ ಇರಲಿಲ್ಲ. ಈ ರೀತಿಯ ಪಬ್ಲಿಕ್ ಲೈಮ್ಲೈಟಿಂದ ದೂರ ಇರೋದು ಯಾಕೆ ಮುಖ್ಯ? ಯಾಕಂದರೆ ಇದರಿಂದ ಪಬ್ಲಿಕ್ ಕಾನ್ಫಿಡೆನ್ಸ್ ಇನ್ಸ್ಟಿಲ್ ಆಗುತ್ತೆ. ಇಮ್ಯಾಜಿನ್ ಮಾಡಿ, ಯಾವ್ದಾದ್ರು ಜಡ್ಜ್ ಯಾವುದೋ ಒಂದು ಸೋಷಿಯಲ್ ಪೊಲಿಟಿಕಲ್ ಇಶ್ಯೂ, ಕಾಂಟ್ರವರ್ಸಿ ಬಗ್ಗೆ ಕಮೆಂಟ್ ಮಾಡಿದ್ರು ಅಂತಂದರೆ ಅವರ ಪರ್ಸ್ನಲ್ ಕಮೆಂಟ್ ಜನರಿಗೆ ತಿಳಿಸ್ದಂಗೆ ಆಗುತ್ತೆ. ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಕೇಸ್ ಬಂತು ಅಂತಂದರೆ ಅವರಿಗೆ ಈಗಾಗಲೇ ಒಂದು ಬಯಾಸ್ ಇದೆ ಅಂತ ಜನ ತಿಳ್ಕೊತಾರೆ. ಆವಾಗ ಏನು ಇಂಪಾರ್ಶಿಯಾಲಿಟಿನ ನಾವು ಜುಡಿಷಿಯರಿಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಕಾನ್ಫಿಡೆನ್ಸ್ ಏನು ಜನರಲ್ಲಿದೆ ಅದು ಕಳೆದು ಹೋಗುತ್ತೆ. ಜನರಲ್ಲಿ ನ್ಯಾಯಾಧೀಶರು, ನ್ಯಾಯಾಂಗ ಸಂಸ್ಥೆಗಳಲ್ಲಿ ರೆಸ್ಪೆಕ್ಟ್ ಬರಬೇಕು, ಕಾನ್ಫಿಡೆನ್ಸ್ ಬರಬೇಕು ಅಂತ ಅಂದರೆ ಆ ರೀತಿಯ ನಡತೆ ತುಂಬ ಮುಖ್ಯ ಆಗುತ್ತೆ. ಅದೇ ಈ ಜುಡಿಷಿಯರಿಗೆ ಒಂದು ಫೌಂಡೇಶನ್ ಇದ್ದಂಗೆ ಅಂತ ಈ ಆರ್ಟಿಕಲಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನಿಮ್ಮ ಎಡಿಟೋರಿಯಲ್ ಪೇಜ್ ನಂಬರ್ 9 ಬಂದಿರೋ ಅಂಥ ಕ್ಯಾನ್ ಎ ಡಿಜಿಟಲ್ ID ಏಡ್ ಇಂಡಿಯಾಸ್ ಪ್ರೈಮರಿ ಹೆಲ್ತ್ ಎಕೋಸಿಸ್ಟಮ್. ನಿಮ್ಮ UPSC ಪ್ರಿಲಿಮ್ಸ್, ಎಕನಾಮಿಕ್ಸ್, ಸೋಷಿಯಲ್ ಡೆವಲಪ್ಮೆಂಟ್, ಪಬ್ಲಿಕ್ ಪಾಲಿಸಿ ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಡಿಜಿಟಲ್ ಹೆಲ್ತ್ ಮಿಷನ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ 74ನೇ ಸ್ವಾತಂತ್ರ್ಯ ದಿನದಂದು ಪ್ರೈಮ್ ಮಿನಿಸ್ಟರ್ 3 ಡಿಜಿಟಲ್ ಅನೌನ್ಸ್ಮೆಂಟ್ನ ಮಾಡಿದರು. ಒಂದು ಸೈಬರ್ ಸೆಕ್ಯೂರಿಟಿ ಪಾಲಿಸಿ, ಇನ್ನೊಂದು ಆಪ್ಟಿಕಲ್ ಫೈಬರ್ ಕನೆಕ್ಟಿವಿಟಿ, ಇನ್ನೊಂದು ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್. ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ಗಳಿಗೆ ಏನೇನು ಮಾಡಬೇಕಂತ ಇದ್ದಾರೆ? ಮೊದಲನೇದಾಗಿ ಒಂದು ಹೆಲ್ತ್ ID. ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಹೆಲ್ತ್ ಐಡಿಯನ್ನು ಕೊಡಲಾಗುತ್ತೆ. ಅವನ ಪರ್ಸ್ನಲ್ ಹೆಲ್ತ್ ರೆಕಾರ್ಡ್ಸ್ನ ಅದರೊಳಗೆ ಮೇಂಟೈನ್ ಮಾಡಲಾಗುತ್ತೆ. ಅಂದರೆ ನಾನೇನಾದ್ರು ನನ್ನ ಹೆಲ್ತ್ ರೆಕಾರ್ಡ್ಸ್ನ ಆನ್ಲೈನ್ ಮೇಂಟೈನ್ ಮಾಡಬೇಕು ಅಂತ ಅಂದರೆ ನನ್ನ ಆಧಾರ್ಗೆ, ಮೊಬೈಲ್ ನಂಬರ್, ಆ ಬೇಸಿಕ್ ಡೀಟೇಲ್ಸ್ ಜೊತೆಗೆ ಒಂದು ಯುನೀಕ್ ಹೆಲ್ತ್ ಐಡಿಯನ್ನು ನನಗೆ ಕೊಡಲಾಗುತ್ತೆ. ಈ ಹೆಲ್ತ್ ID ನಾನು ಸ್ವ ಇಚ್ಛೆಯಿಂದ ಮಾಡುವಂಥದ್ದು. ಯಾವುದೇ ರಾಜ್ಯ, ಹಾಸ್ಪಿಟಲ್, ಲ್ಯಾಬ್ರೇಟರೀಸ್, ಫಾರ್ಮಸೀಸ್ ಎಲ್ಲ ಕಡೆ ಉಪಯೋಗ ಆಗ್ಬೋದಾದಂಥ ID ಇದು. ಇಮ್ಯಾಜಿನ್ ಮಾಡಿ, ನಮ್ಮ ರಾಷ್ಟ್ರದಲ್ಲಿ ಎಲ್ಲರ ಹತ್ರ ಹೆಲ್ತ್ ID ಇದ್ದರೆ ಎಲ್ಲರಿಗೆ ಸಂಬಂಧಪಟ್ಟಂಥ ಹೆಲ್ತ್ ಇನ್ಫಾರ್ಮೇಷನ್ ಒಂದೇ ಕಡೆ ಡೇಟಾಬೇಸ್ ಇರುತ್ತೆ. ಆದರೆ ನನ್ನೆಲ್ಲ ಪರ್ಸ್ನಲ್ ಡೇಟಾನ ನನಗೆ ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರ್ಬೋದು. ಹಾಗಾಗಿ ಇದ್ರೊಳಗೆ ನಾನು ಯಾವ ಇನ್ಫಾರ್ಮೇಷನ್ನ ಡಿಸ್ಕ್ಲೋಸ್ ಮಾಡೋಕ್ಕೆ ಒಪ್ತೀನಿ, ಯಾವುದು ಒಪ್ಪಲ್ಲ, ಆ ಚಾಯ್ಸ್ ಕೂಡ ನನಗೆ ಇರುತ್ತೆ. ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಒಳಗೆ DigiDoctor, ಇದರೊಳಗೆ ಡಾಕ್ಟರ್ಸ್ ಅವ್ರನ್ನ ಎನ್ರೋಲ್ ಮಾಡ್ಕೋಬೋದು. ಅವ್ರದ್ದೇ ಆದ ಒಂದು ಡಿಜಿಟಲ್ ಸಿಗ್ನೇಚರ್ ಇರುತ್ತೆ. ಅವರು ಆನ್ಲೈನ್ ಪ್ರಿಸ್ಕ್ರಿಪ್ಷನ್ ಕೂಡ ಕೊಡ್ಬೋದು. ಡಾಕ್ಟರ್ಸ್ ಇದರಲ್ಲಿ ತಮ್ಮ ಡೀಟೇಲ್ಸ್ ಕೊಡೋದು ಕೂಡ ಅವರು ಸ್ವ ಇಚ್ಛೆಯಿಂದ ವಾಲಂಟರಿಯಾಗಿ ಕೊಡುವಂಥದ್ದು. ಈ ಮಿಷನ್ನ ಕೆಳಗೆ ಹೆಲ್ತ್ ಫೆಸಿಲಿಟಿ ರಿಜಿಸ್ಟ್ರಿ, ಅಂದರೆ ಪಬ್ಲಿಕ್ ಹಾಗೂ ಪ್ರೈವೇಟ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದು ಎಲ್ಲಿದೆ, ಎಷ್ಟಿದೆ ಅದನ್ನು ಇದರಲ್ಲಿ ಮೇಂಟೈನ್ ಮಾಡಲಾಗುತ್ತೆ. ಟೆಲಿಮೆಡಿಸಿನ್ ಅಂತ ಅಂದರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಮೂಲಕ ಪೇಷಂಟ್ಸ್ ಹಾಗೂ ಡಾಕ್ಟರ್ಸ್ ಮಧ್ಯೆ ಕಮ್ಯುನಿಕೇಷನ್ಸ್ ಆಗುವಂಥದ್ದು. ನಮಗೆ ಈಗ ಏನು ಪರಿಸ್ಥಿತಿ ಬಂದಿದೆ, COVID-19 ಕೇಸಸ್ ಹಾಗೂ ತುಂಬ ಇಂಟೆನ್ಸ್ ಸಿಚುವೇಶನ್ ಅಂದರೆ ಹಾರ್ಟ್ ಅಟ್ಯಾಕ್, ಈ ರೀತಿಯ ತುಂಬ ಸೀರಿಯಸ್ ಕೇಸ್ಗಳು ಮಾತ್ರ ಡಾಕ್ಟರ್ನ ತಲುಪ್ಬೋದಾಗ್ತದೆ. ಆದರೆ ಬೇರೆ ರೀತಿಯ ಏನೇ ಹೆಲ್ತ್ ಕೇರ್ ಇಶ್ಯೂಸ್ ಇದ್ರೂ ಅದು ಡಾಕ್ಟರ್ನ ನಾವು ಹೋಗಿ ಆಕ್ಸೆಸ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗೆ ಡಾಕ್ಟರ್ ಅವೈಲೇಬಲ್ ಇದ್ದರೂ ಹೊರಗೆ ಹೋಗಿ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಜನರಿಗೆ ಭಯ. ಹಾಗಿರಬೇಕಾದ್ರೆ ಈ ಟೆಲಿಮೆಡಿಸಿನ್ ನಮಗೆ ತುಂಬ ಉಪಯೋಗ ಆಗುತ್ತೆ. ಈ ಫಾರ್ಮಸಿ ಅಂದರೆ ಇಂಟರ್ನೆಟ್ನ ಮೂಲಕನೇ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಆ ಡ್ರಗ್ಸ್ನ, ಮೆಡಿಸಿನ್ಸ್ನ ನಿಮ್ಮ ಮನೆ ತನಕ ಶಿಪ್ಪಿಂಗ್ ಮಾಡುವಂಥದ್ದು, ತಲುಪಿಸ್ಕೊಡೋ ಅಂಥದ್ದು. ಈ ಎಲ್ಲ ಎಫರ್ಟ್ಸ್ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ನ ಡಿಜಿಟೈಸ್ ಮಾಡೋ ಗುರಿಯನ್ನು ಇಟ್ಕೊಂಡಾಗಿದೆ. ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ನ ಕೆಳಗೆ ಸರ್ಕಾರ ಎಲ್ಲರಿಗೂ ಯುನೀಕ್ ID ಇರುತ್ತೆ, ಹೆಲ್ತ್ ಡೇಟಾಬೇಸ್ ಇರುತ್ತೆ, ಟೆಲಿಮೆಡಿಸಿನ್, DigiDoctor, ಹೀಗೆ ಎಲ್ಲ ತುಂಬ ಆಂಬಿಷಿಯಸ್ ಆದಂಥ ಗುರಿಗಳನ್ನ ಇಟ್ಕೊಂಡಿದೆ. ಆದರೆ ಇದಕ್ಕೆಲ್ಲ ಬೇಕಾಗುವಂಥ ಮೇನ್ ಫೌಂಡೇಶನ್ ಹೆಲ್ತ್ ಸಿಸ್ಟಮ್ ಏನಿದೆ ಅದೇ ಇಂಟಿಗ್ರೇಟ್ ಆಗಿಲ್ಲ ಅಂತ ಅದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲನೇದಾಗಿ
ಪಬ್ಲಿಕ್ ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಏನಿದೆ ಅದನ್ನು ಬಲಪಡಿಸಬೇಕು. ಎಸ್ಪೆಷಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಿಂದ ಕರೆಕ್ಟಾದ ಇನ್ಫಾರ್ಮೇಷನ್ ಕಲೆಕ್ಟ್ ಆಗಬೇಕು. ಇಲ್ಲಿವರೆಗಿನ ಸಿಚುವೇಶನ್ ಹೇಗಿದೆ ಅಂದರೆ, ಪ್ರೈವೇಟ್ ಹೆಲ್ತ್ ಕೇರ್ ಸೆಕ್ಟರಿಂದ ಯಾವ ಡಿಸೀಸ್ದು ಎಷ್ಟು ಏನಿದೆ, ಯಾವ ತೀವ್ರತೆ ಇದೆ, ಎಷ್ಟು ಕೇಸಸ್ ಬರ್ತಾ ಇದೆ, ಇದ್ರ ಬಗ್ಗೆ ಆ್ಯಕ್ಚುಯಲ್ ಕರೆಕ್ಟಾದ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಪ್ರೈವೇಟ್ ಹೆಲ್ತ್ ಸೆಕ್ಟರ್ನ ಮೊದಲು ನಿಯಂತ್ರಣ ನಡೆಸಬೇಕು. ಈ ಮಿಷನ್ ಕೆಳಗೆ ನನಗೆ ಹೆಲ್ತ್ ID ಸಿಕ್ಕಿ ನನ್ನ ಪರ್ಸ್ನಲ್ ಹೆಲ್ತ್ ಇನ್ಫಾರ್ಮೇಷನಲ್ಲಿ ಎಷ್ಟು ಪಬ್ಲಿಕ್ಕಾಗಿ ಅವೈಲೇಬಲ್ ಇರಬೇಕು, ಎಷ್ಟು ಇರಬಾರ್ದು ಅನ್ನೋದ್ರ ಬಗ್ಗೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. ಆದರೂ ಅಂಥ ಡೇಟಾ ಲೀಕ್ ಆಯಿತು ಅಂತ ಇಟ್ಕೊಳ್ಳೋಣ. ಅದರಿಂದ ಏನೇನು ಪರಿಣಾಮ ಆಗುತ್ತೆ? ಏನಾದ್ರು ಪಬ್ಲಿಕ್ ಡೇಟಾಬೇಸಲ್ಲಿ ಅವೈಲೇಬಲ್ ಆಯಿತು, ನಾನೇನಾದ್ರು ಯಾವುದೋ ಕೆಲಸವನ್ನು ಹುಡ್ಕೊಂಡು ಎಂಪ್ಲಾಯ್ಮೆಂಟ್ಗೆ ಹೋದೆ ಅಂತಂದರೆ ಆ ಹೆಲ್ತ್ ಡೇಟಾನ ಉಪಯೋಗಿಸಿ ನನಗೆ ಕೆಲಸ ನೀಡಲಿಲ್ಲ ಅಂತ ಅಂದರೆ, ಅಥವಾ ಇಮ್ಯಾಜಿನ್ ಮಾಡಿ ಯಾರಿಗೋ HIV ಇದೆ, ಅದು ಪಬ್ಲಿಕಲಿ ಅವೈಲೇಬಲ್ ಆಯಿತು ಅಂದರೆ ಜನ ಅವರನ್ನು ಸ್ಟಿಗ್ಮಟೈಸ್ ಮಾಡ್ಬೋದು. ಹಾಗಾಗಿ ಇದೆಲ್ಲದನ್ನು ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ಭಾರತದಲ್ಲಿ ಡೇಟಾ ಪ್ರೊಟೆಕ್ಷನ್ ಬಿಲ್ ಬರಬೇಕು. ಲೀಗಲಿ ನನ್ನ ಡೇಟಾನ ಪ್ರೊಟೆಕ್ಟ್ ಮಾಡೋಕ್ಕೆ ನನಗೆ ಹಕ್ಕಿರಬೇಕು. ಈಗ ಇರುವಂಥ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಕೆಳಗೆ ಏನು ಪ್ರೈವೇಟ್ ಪ್ರಾಕ್ಟಿಷನರ್ಸ್ ಇರ್ತಾರೆ ಅವರು ತಮ್ಮ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಅದನ್ನು ಮೊದಲು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಪ್ರಸ್ತುತ ನಮಗೆ ಯಾರ್ಯಾರು ಪ್ರೈವೇಟ್ ಪ್ರಾಕ್ಟಿಷನರ್ಸ್ ಇದ್ದಾರೆ ಭಾರತದಲ್ಲಿ ಅಂತ ಒಂದು ಕರೆಕ್ಟಾದ ಲಿಸ್ಟ್ ಕೂಡ ಇಲ್ಲ. ಸೊ ಒಂದು ಕಡೆ ಡಿಜಿಟಲ್ ID, ಡಿಜಿಟಲ್ ಸಿಸ್ಟಮ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಈಗ ಏನೇನು ನಾವು ಎಕ್ಸಿಕ್ಯೂಟ್ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಇರೋವಂಥ ಸಿಸ್ಟಮಲ್ಲಿ ಎಫಿಷಿಯನ್ಸಿ ದಕ್ಷತೆನ ತೊಗೊಂಬರ್ಬೇಕು. ಒಂದು ಕಡೆ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ನ ಗಟ್ಟಿ ಮಾಡಬೇಕು, ಇನ್ನೊಂದು ಕಡೆ ಪ್ರೈವೇಟ್ ಸೆಕ್ಟರ್ ಕೆಳಗೆ ಏನು ನಡೀತಿದೆ ಅದನ್ನು ನಿಯಂತ್ರಣ ಮಾಡಬೇಕು. ಏನು ಪ್ರೈವೇಟ್ ಪ್ರಾಕ್ಟಿಷನರ್ಸ್ ಕ್ಲಿನಿಕ್ಗಳು ತೆಗೆದಿರ್ತಾರೆ ಅವ್ರ ಬಗ್ಗೆ ನಮಗೆ ಕರೆಕ್ಟಾದ ಇನ್ಫಾರ್ಮೇಷನ್ ಇರಬೇಕು. ಜೊತೆಗೆ ಡೇಟಾ ಪ್ರೊಟೆಕ್ಷನ್ ಬಿಲ್ ಕೂಡ ಪಾಸ್ ಆಗಬೇಕು. ಇದೆಲ್ಲ ನೆರವೇರ್ತು ಅಂತ ಅಂದ್ಕೊಳ್ಳೋಣ. ನಂತರ ಒಂದು ಡಿಜಿಟಲ್ ಸಿಸ್ಟಮ್ ರೆಡಿ ಆಯಿತು ಅಂತ ಅಂದರೆ ಅದರಿಂದ ಮೇನಾಗಿ ಉಪಯೋಗ ಯಾರಿಗಾಗಬೇಕು? ಹೌದು, ಇನ್ಶೂರೆನ್ಸ್ ಇಂಡಸ್ಟ್ರಿ, ಬಿಸ್ನೆಸ್ ಅವ್ರಿಗೆ ಇದರಿಂದ ತುಂಬ ಉಪಯೋಗ ಆಗುತ್ತೆ. ಆದರೆ ಆ್ಯಕ್ಚುಲಾಗಿ ಉಪಯೋಗ ಜನರಿಗಾಗಬೇಕು. ನಾವು ಈ ಸಾಂಕ್ರಾಮಿಕ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ, ಪಬ್ಲಿಕ್ಕಿಂದ ಪ್ರೈವೇಟ್ ಹೆಲ್ತ್ ಕೇರಿಗೆ ಹೋದಾಗ ಅವರು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಅದನ್ನು ನಿಯಂತ್ರಣೆ ಮಾಡೋಕ್ಕಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆ. ಇದನ್ನೆಲ್ಲ ಈ ಡಿಜಿಟಲ್ ಮಿಷನ್ ಮೂಲಕ ತಡೆಗಟ್ಟ ಥರ ಇರಬೇಕು. ಜನರಿಗೆ ಸ್ಟ್ಯಾಂಡರ್ಡೈಸೇಷನ್ ಅಂದರೆ ಒಂದು ಕ್ವಾಲಿಟಿ ಕೇರ್ ಇಷ್ಟು ಹಣದಲ್ಲಿ ಸಿಗತ್ತೆ ಅನ್ನೋ ಒಂದು ನಿಯಂತ್ರಣ ಸರ್ಕಾರದ ಕೈಯಲ್ಲಿ ನಡಿಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಪಬ್ಲಿಕ್ ಹೆಲ್ತ್ನ ಎಕ್ಸ್ಪೆಂಡಿಚರ್ ನಮ್ಮ ಟೋಟಲ್ GDPಯಲ್ಲಿ ಕೇವಲ 1.2% ಇದೆ. ಹಾಗಿರಬೇಕಾದ್ರೆ ಯೂನಿವರ್ಸಲ್ ಹೆಲ್ತ್ ಕೇರ್ ಸಿಸ್ಟಮ್ ಬರಬೇಕು ಅಂದರೆ ಮೊದಲು ಸರ್ಕಾರ ನಮ್ಮ GDPಯಲ್ಲಿ ಜಾಸ್ತಿ ಕಾಂಟ್ರಿಬ್ಯೂಷನ್ ಹೆಲ್ತ್ ಕೇರ್ಗೆ ಮಾಡಬೇಕಾಗತ್ತೆ. ಇದಾದ ನಂತರ ನಾವು ಒಂದು ಡಿಜಿಟಲ್ ಹೆಲ್ತ್ ಮಿಷನ್ನ ಸರಿಯಾದ ಇಂಪ್ಲಿಮೆಂಟೇಷನ್ ಬಗ್ಗೆ ಆಂಬಿಷನ್ ಇಟ್ಕೊಳಕ್ಕಾಗತ್ತೆ ಅಂತ ಈ ಆರ್ಟಿಕಲಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್, ಕ್ಯಾಟಗರೈಸಿಂಗ್ ಆಕ್ಟಿವಿಟೀಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಪ್ಯಾಂಡಮಿಕ್. COVID-19 ಸಾಂಕ್ರಾಮಿಕದಿಂದ ಏನೇನು ಆರ್ಥಿಕತೆ ಮೇಲೆ, ಹೆಲ್ತ್ ಕೇರ್ ಸಿಸ್ಟಮ್ ಮೇಲೆ ಪರಿಣಾಮ ಬೀಳ್ತಾ ಇದೆ ಅಂತ ನಾವು ಓದ್ತಾ ಇರ್ತೀವಿ. ಈ ಆರ್ಟಿಕಲಲ್ಲಿ ಸಮಾಜದಲ್ಲಿ ಇರೋವಂಥವ್ರ ಮೇಲೆ ಏನು ಪರಿಣಾಮ ಬೀಳ್ತಾ ಇದೆ, ಅವರ ಮನಸ್ಥಿತಿಯಲ್ಲಿ, ಬಿಹೇವಿಯರಲ್ಲಿ ಅಂತ ಏನು ಚೇಂಜಸ್ ಆಗಿದೆ ಅಂತ ಈ ಆರ್ಟಿಕಲಲ್ಲಿ ನೋಡ್ತಾ ಇದ್ದೀವಿ. ಪ್ರಸ್ತುತ ಭಾರತದಲ್ಲಿ 3 ಮಿಲಿಯನ್ COVID-19 ಕೇಸಸ್ ಇದೆ. ಆದರೂ ಭಾರತದಲ್ಲಿ ಎಲ್ಲ ಕಡೆ ಒಂದೇ ರೀತಿಯ ಮನಸ್ಥಿತಿ ಜನರಲ್ಲಿಲ್ಲ. ಯಾರಿಗೆ ಅವರ ಹತ್ತಿರದವ್ರಿಗೇ COVID-19 ಸಾಂಕ್ರಾಮಿಕ ತಗಲಿದೆ ಅವರು ಭಯದಲ್ಲಿದ್ದಾರೆ. ಆದರೆ ಯಾರಿಗೆ ಹತ್ತಿರದವ್ರಿಗೆ ಆಗಿಲ್ಲ ಅವರು ಏನೂ ಆಗೋದಿಲ್ವೇನೋ ಅನ್ನೋ ರೀತಿಯಲ್ಲಿದ್ದಾರೆ. ಜನರಲ್ಲಿ ಯಾವುದು ಭಯವನ್ನೇ ಮೂಡಿಸುತ್ತೆ ಅನ್ನೋದು ಅದಕ್ಕೆ ಸಂಬಂಧಿತ ರಿಸ್ಕಿಗೆ ಪ್ರಪೋರ್ಷನಲ್ ಆಗಿರಲ್ಲ. ಉದಾಹರಣೆಗೆ ಇಲ್ಲಿ ವಿಮಾನದಲ್ಲಿ ಓಡಾಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ವಿಮಾನ ಪ್ರಯಾಣದಿಂದ ಲಾಸ್ಟ್ 1 ಇಯರಲ್ಲಿ ಯಾವುದೇ ಕೂಡ ಸಾವಾಗಿಲ್ಲ. ಆದರೆ ರೋಡ್ ಆಕ್ಸಿಡೆಂಟ್ಸಲ್ಲಿ 1,50,000 ಸಾವಾಗಿದ್ದಾವೆ. ಆದರೂ ಕೂಡ ಜನ ವಿಮಾನದಲ್ಲಿ ಓಡಾಡೋದ್ರಿಂದ ಹೆದರ್ತಾರೆ, ಆದರೆ ರೋಡಲ್ಲಿ ಓಡಾಡೋಕ್ಕೆ ಹೆದರೋದಿಲ್ಲ. ಅದೇ ರೀತಿ ಕೋವಿಡ್ ಸಾಂಕ್ರಾಮಿಕದ ಸಿಚುವೇಶನಲ್ಲೂ ಆಗ್ತಾ ಇದೆ. ಕೆಲವೊಂದು ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಕೆಲವೊಂದು ಜನ ಏನೂ ಆಗೇ ಇಲ್ವೇನೋ ಅನ್ನೋ ಥರ ನಾರ್ಮಲ್ ಆಗಿದ್ದಾರೆ, ಏನೂ ಕರೆಕ್ಟಾದ ಪ್ರಿಕಾಷನ್ಸ್ ತಗೊಳ್ದೆ. ಜನರ ಈ ಬಿಹೇವಿಯರ್ ಏನಿದೆ ಅದನ್ನು ಸರ್ಕಾರ ಗಮನಿಸಬೇಕು. ಈ ಕೋವಿಡ್ ಸಾಂಕ್ರಾಮಿಕದಿಂದ ಅದನ್ನು ಹರಡೋದ್ರಿಂದ ತಡಿಬೇಕಂತ ಅಂದರೆ ಸರ್ಕಾರ ಯಾವ ಬಿಹೇವಿಯರಿಂದ ಎಷ್ಟೇ ರಿಸ್ಕ್ ಇದೆ ಅನ್ನೋದನ್ನು ಜನರಿಗೆ ಕ್ಲಾರಿಟಿ ಕೊಡಬೇಕು. ಹೇಗೆ ಟ್ರಾಫಿಕ್ ಸಿಗ್ನಲಲ್ಲಿ ರೆಡ್ ಅಂದರೆ ನಿಂತ್ಕೊತಾರೆ, ಗ್ರೀನ್ ಅಂದರೆ ಮುಂದೆ ಹೋಗಬೇಕು ಅಂತ ಗೊತ್ತಾಗುತ್ತೆ, ಅಷ್ಟೇ ಕ್ಲಾರಿಟಿಯಿಂದ COVID-19 ಸಾಂಕ್ರಾಮಿಕಕ್ಕೆ ಯಾವ್ಯಾವ ಸಿಚುವೇಶನಲ್ಲಿ ಎಷ್ಟು ರಿಸ್ಕ್ ಇದೆ ಅನ್ನೋದನ್ನು ತುಂಬ ಕ್ಲಿಯರಾಗಿ ಜನರಿಗೆ ತಿಳಿಸ್ಕೊಡ್ಬೇಕು.
ಉದಾಹರಣೆಗೆ ನಿಮ್ಮ ಮನೆಗೆ ಯಾರು ಹೊರಗಿಂದ ಜನರು ಬಂದರೆ ಅದು ರೆಡ್, ನೀವು ಹೊರಗಡೆ ಸಾಮಾನು ತೊಗೊಳಕ್ಕೆ ಹೋದರೆ ಅದು ಆರೆಂಜ್, ಏನಾದ್ರು ತುಂಬ ಜನ ಇಲ್ಲದೆ ಇರೋ ಕಡೆ ನೀವು ವಾಕಿಂಗ್ ಹೋದರೆ ಮಾಸ್ಕ್ ಹಾಕ್ಕೊಂಡು ಅದು ಗ್ರೀನ್. ಈ ರೀತಿಯಾಗಿ ಯಾವ ಕೆಲಸದಿಂದ ಎಷ್ಟು ರಿಸ್ಕ್ ಇದೆ, ಸಾಂಕ್ರಾಮಿಕ ನಿಮಗೆ ತಗುಲೋದ್ರಲ್ಲಿ ಅನ್ನೋದನ್ನು ಜನರಿಗೆ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಬೇಕು. ಆಗ ಜನರು ಯೋಚನೆ ಮಾಡಿ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಮಾಡ್ತಾರೆ. ಏನು ಡಿಸ್ಪ್ಯಾರಿಟಿ ಇದೆ ಟೋಟಲಿ ಮನೆಯಲ್ಲಿ ಇರೋದು ಅಥವಾ ಹೊರಗಡೆ ಓಡಾಡೋದು, ಇದ್ರ ಮಧ್ಯ ಜನರಿಗೆ ಬ್ಯಾಲೆನ್ಸ್ಡಾಗಿ ಒಂದು ತೀರ್ಮಾನ ತೊಗೊಳಕ್ಕೆ ಇದು ಉಪಯೋಗ ಆಗುತ್ತೆ. ಈ ಆರ್ಟಿಕಲ್ ತುಂಬ ಸಿಂಪಲ್ ಆಗಿರುವಂಥದ್ದು. ಈ ಆರ್ಟಿಕಲನ್ನು ಯಾಕೆ ತೊಗೊಂಡಿದ್ದೀರಿ ಅಂತ ಅಂದರೆ ನಿಮ್ಮ KPSC ಮೇನ್ಸ್ ಎಸ್ಸೆ ಪೇಪರ್ಗೆ COVID-19ಗೆ ಸಂಬಂಧಪಟ್ಟಂತೆ ಕ್ವೆಶನ್ ಎಕ್ಸ್ಪೆಕ್ಟೆಡ್ ಇದೆ. ಹಾಗಿರಬೇಕಾದ್ರೆ ಎಲ್ಲ ರೀತಿಯಾದ ಇಂಟರ್ಪ್ರಿಟೇಷನ್ ನಿಮಗೆ ಗೊತ್ತಿರಬೇಕು. ಎಕ್ಸಾಂಪಲ್, ನಿಮಗೆ ಆರ್ಥಿಕ ವ್ಯವಸ್ಥೆ ಮೇಲೆ ಏನು ಪರಿಣಾಮ ಬೀರಿದೆ ಗೊತ್ತು, ಹೆಲ್ತ್ ಕೇರ್ ಸಿಸ್ಟಮ್ ಮೇಲೆ ಗೊತ್ತು, ಹೆಲ್ತ್ ಕೇರ್ ಸಿಸ್ಟಮ್ನ ಹೇಗೆ ಬೆಟರ್ ಮಾಡ್ಬೋದು, ಓಕೆ. ಅದರ ನಂತರ ಸೊಸೈಟಿ ಮೇಲೆ ಎಫೆಕ್ಟ್ ಏನಾಗ್ತಾ ಇದೆ. ನಾವು ವುಮೆನ್ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸಸ್ ಜಾಸ್ತಿ ಆಗಿರೋದನ್ನು ನೋಡಿದ್ವಿ. ಆಗಲೇ ಮೆಂಟಲ್ ಇಶ್ಯೂಸಿಂದ ಬಳಲ್ತಿರೋರಿಗೆ ಜಾಸ್ತಿ ಆಗ್ತಾ ಇರೋದನ್ನು ನೋಡ್ತೀವಿ. ನಾರ್ಮಲ್ ಹೆಲ್ತ್ ಕೇರ್ ಏನು ಕಾಂಟ್ರಸೆಪ್ಟಿವ್, ಅಬಾರ್ಷನ್ ಇದಕ್ಕೆ ಸಂಬಂಧಪಟ್ಟಂತೆ ಸರ್ವಿಸಸ್ ಸಿಗದೆ ಇರೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ ನಾವು ಇಲ್ಲಿ ತನಕ. ಈ ಆರ್ಟಿಕಲ್ನಲ್ಲಿ ಜನರು ಹೇಗೆ ನಡ್ಕೋಬೇಕು, ಅದಕ್ಕೆ ಸರ್ಕಾರ ಹೇಗೆ ಹೆಲ್ಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಸರ್ಕಾರದ ಕಡೆಯಿಂದ ಏನೇನು ಮಾಡಬಹುದು ಅಂತ ನೀವು ಒಂದು ಪ್ಯಾರಾಗ್ರಾಫ್ ಆ್ಯಡ್ ಮಾಡಿ ಇದರಲ್ಲಿ ಕೊಟ್ಟಿರೋದನ್ನು ಎಕ್ಸಾಂಪಲ್ ಜೊತೆಗೆ ಬರಿಬೋದು. ಇನ್ನೊಂದು ಸಣ್ಣ ಡೆವಲಪ್ಮೆಂಟ್ ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು, ರಿಸ್ಟೋರೇಷನ್ ಆಫ್ ಪೀಸ್ ಆನ್ LAC ಕೀ ಟು ಟೈಸೇಸ್ ಇಂಡಿಯಾ. ಭಾರತ ಮತ್ತು ಚೀನಾ ಮಧ್ಯೆ ಏನು ಗಾಲ್ವಾನ್ ವ್ಯಾಲಿಯಲ್ಲಿ ಕ್ಲಾಶ್ ಆಗಿತ್ತು, ಅದರ ನಂತರ ಎರಡೂ ದೇಶಗಳು ಡಿಎಸ್ಕಲೇಷನ್ ಹಾಗೂ ಡಿಎಸ್ಎಂಗೇಜ್ಮೆಂಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿತ್ತು. ಕ್ಲಾಶ್ನ ಮುಂಚೆ ಎರಡೂ ಆರ್ಮಿಗಳ ಸಿಚುವೇಶನ್ ಪೊಸಿಷನ್ ಎಲ್ಲಿತ್ತು ಅಲ್ಲಿಗೆ ವಾಪಸ್ ಹೋಗಬೇಕು, ಆ ಸ್ಟೇಟಸ್ ಕೋ ರಿಸ್ಟೋರ್ ಆಗಬೇಕು ಅನ್ನೋದು ಭಾರತದ ವ್ಯೂ. ಆದರೆ ಇನ್ನು ಭಾರತದ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಕಡೆ ಇರುವಂಥ ಪ್ಯಾಂಗಾಂಗ್ ಲೇಕಲ್ಲಿ ಚೀನಾದ ಟ್ರೂಪ್ಸ್ ಇದೆ. ಎರಡೂ ದೇಶಗಳ ಮಧ್ಯೆ ಮತ್ತೆ ಶಾಂತಿ ಬರಬೇಕು, ಶಾಂತಿ ರಿಸ್ಟೋರ್ ಆಗಬೇಕು ಅಂತಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಲ್ಲಿ ಏನು ಪರಿಸ್ಥಿತಿ ಇದೆ ಅದ್ರ ಮೇಲೆ ಅದು ಡಿಪೆಂಡೆಂಟ್ ಆಗಿದೆ ಅಂತ ಭಾರತ ಹೇಳಿಕೆಯನ್ನು ನೀಡಿದೆ. ಇವತ್ತು ಚರ್ಚೆ ಮಾಡಿದಂಥ ಎಲ್ಲ ಆರ್ಟಿಕಲ್ಸ್ ನಿಮಗೆ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.